ನಮಸ್ಕಾರ. ನಾನು ಯಶೋಧ ಮಂಜುನಾಥ್ ಬಮ್ಮನಕಟ್ಟಿ. ವೀಕ್ಷಕರೇ, ಇವತ್ತಿನ ವಿಷಯ ಹಪ್ಪಳ ಮಾಡ್ಯಾಳ ಹದ ಹಾಕಿ ಗಂಡ ಬಡದಾನ ಕದ ಹಾಕಿ. ಹಿಂಗಂದ್ರೇನು ಅನ್ನೋದನ್ನ ಇವಾಗ ತಿಳಿಯೋಣ. ತಾಯಿಗೆ ಒಬ್ಬನೇ ಮಗ, ಮದುವೆ ಮಾಡಿದ್ದಳು. ಸೊಸೆಯೂ ಚೆನ್ನಾಗಿದ್ದಳು. ಆದರೆ ಅತ್ತೆಗೆ ಸರಿ ಬರಲಿಲ್ಲ. ಸೊಸೆ ಏನೇ ಮಾಡಿದರೂ ದೋಷ ಕಾಣತೊಡಗಿದಳು. ಒಂದು ದಿನ ಸೊಸೆ ಹಪ್ಪಳ ಮಾಡುತ್ತಿರುವುದನ್ನೇ ನೆಪ ಮಾಡಿಕೊಂಡು ಮಗನಿಗೆ, ಇವತ್ತು ಮುಂಜಾನೆಯಿಂದ ಸಂಜೆವರೆಗೆ ಬರೀ ಹಪ್ಪಳ ಆಯಿತು, ಮತ್ತೊಂದಿಲ್ಲ ಮಗದೊಂದಿಲ್ಲ ಎಂದು ಹೇಳಿದಳು. ಆಗ ಮಗನಿಗೋ ಧರ್ಮ ಸಂಕಟ. ಈ ಕಡೆ ತಾಯಿಯನ್ನೂ ಸಂತೈಸಬೇಕು, ಹೆಂಡತಿಗೂ ಸುಮ್ಮನೆ ಕಷ್ಟ ಕೊಡಬಾರದು. ಆಗ ಅವನೊಂದು ಯುಕ್ತಿ ಹೂಡಿದ. ತಾಯಿ ಹೇಳುವುದಷ್ಟೇ ತಡ, ಹೆಂಡತಿಯನ್ನು ದರದರ ಎಳೆದುಕೊಂಡು ಕೋಣೆಗೆ ಹೋಗಿ ಚಿಲಕ ಹಾಕಿ ಬಡಿಯತೊಡಗಿದ. ಬಾಗಿಲಲ್ಲಿ ನಿಂತಿದ್ದ ಅತ್ತೆಗೀಗ ಧರ್ಮ ಸಂಕಟ. ಸುಳ್ಳು ಹೇಳಿ ಅವಳನ್ನು ಬಡೆ ಹಚ್ಚಿದ್ದೇನೆ, ಏನಾದರೂ ಆದರೆ ಹೇಗೆ ಎಂದು ಚಡಪಡಿಸುತ್ತಾ, ಅಪ್ಪ, ಅವಳೇನು ತಪ್ಪು ಮಾಡಿಲ್ಲ, ಬಿಟ್ಟು ಬಿಡು, ನನ್ನದು ತಪ್ಪಾಗಿದೆ ಎಂದು ಜೋರಾಗಿ ಕದ ನೂಕಿದಳು. ಬಾಗಿಲು ತೆರೆದರೆ ಅವನು ಹೆಂಡತಿಯನ್ನಲ್ಲ, ಗಾದಿಯ ಸುರುಳಿಯನ್ನು ಬಡಿಯುತ್ತಿರುವನು. ನೋಡಿ ಮಾತನಾಡದೆ ತಾಯಿ ಮಗ ಮೌನ ತಾಳಿದರು. ಧರ್ಮ ಸಂಕಟ ಪ್ರಸಂಗಗಳಲ್ಲಿ ಯುಕ್ತಿ ಅವಶ್ಯ, ಸರಿಯಾಗಿ ಆಲೋಚಿಸುವುದೇ ಸೂಕ್ತ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.